ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಇವತ್ತು ಅಂತಂದರೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ. ಸಿಕ್ಕಾಬಟ್ಟೆ ಬಿಸಿಲಿದೆ ಅಲ್ವಾ? ಈ ಬಿಸಿಲಿಗೆ ಒಂದು ತಂಪಾದಂಥ ಕಾಯಿ ಗಿಣ್ಣನ್ನು ಮಾಡ್ತಾಯಿದ್ದೀನಿ ನಾನು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬನ್ನಿ ಈಗ ಕಾಯಿಗಿಣ್ಣು ರೆಸಿಪಿಯನ್ನು ಮಾಡೋಣ. ಮೊದಲಿಗೆ ಕಾಯಿಗಿಣ್ಣು ರೆಸಿಪಿ ಮಾಡಲಿಕ್ಕೆ ಹಸಿ ತೆಂಗಿನಕಾಯಿನ ನೋಡಿ ಈ ರೀತಿ ಹಿಂಭಾಗದ್ದು ಸಿಪ್ಪೆ ಇರುತ್ತಲ್ವ, ಅದನ್ನು ಕೂಡ ಎರೆದ್ಬಿಟ್ಟು ನೀಟಾಗಿ ಚಾಕುನಲ್ಲಿ ಅದನ್ನು ಮೇಲ್ಗಡೆದನ್ನು ತೆಗೆದ್ಬಿಟ್ಟು ವೈಟದ್ದು ಮಾತ್ರನ ಸೆಲೆಕ್ಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿ ಮಾಡಿ. ಸ್ವಲ್ಪ ತೀರ ಬಲ್ತಿರೋ ಕಾಯಿಗಿನ್ನ ಸ್ವಲ್ಪ ಎಳೆದು ಒಂದು ಮೀಡಿಯಮ್ ಸೈಜ್ ಇರುತ್ತಲ್ವ, ಆ ಥರದ್ದು ಕಾಯಿಯನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮೊದಲಿಗೆ ಇದಕ್ಕೆ ಕೇವಲ 3 ಇಂಗ್ರೀಡಿಯೆಂಟ್ಸ್ ಬೇಕು. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಈ ಬಟ್ಲಲ್ಲಿ, ಒಂದು ಜಾಮೂನ್ ಬಟ್ಲಲ್ಲಿ 2 ಬಟ್ಲು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ. ನೋಡಿ, 2 ಬಟ್ಲು ತೆಂಗಿನಕಾಯನ್ನು ತೆಗೆದಿರೋ ಸಿಪ್ಪೆ ಎಲ್ಲ ಬಿಡಿಸಿರೋ ಅಂಥದ್ದನ್ನು ಹಾಕೊಂಡಿದ್ದೀನಿ. ಅದಕ್ಕೆ ನಾವು ತೆಂಗಿನಕಾಯಿ ತಗೊಂಡಿದ್ದಂಥ ಬಟ್ಲಲ್ಲಿ 1 ಬಟ್ಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಈಗ ಪೇಸ್ಟ್ ಮಾಡಿಕೊಂಡು ಸಿಗ್ತೀನಿ. ನೋಡಿ, 1 ಬಟ್ಲು ನೀರು ಹಾಕ್ಕೊಂಡು ರುಬ್ಬಿರೋ ಅಂಥದ್ದು ಪೇಸ್ಟ್ ಈ ರೀತಿ ಆಗಿದೆ. ಇದಕ್ಕೆ ಇನ್ನೊಂದು ಬಟ್ಲು ನೀರನ್ನು ಸೇರಿಸ್ಕೊಳ್ತೀನಿ. ಈಗ ಮತ್ತೆ 2 ಬಟ್ಲು, ಒಂದು ನಿಮಿಷ ಇಟ್ಕೊಡು. ನೋಡಿ, 2 ಬಟ್ಲು ನೀರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ರೌಂಡ್ ತಿರುಗಿಸ್ಕೊಳ್ತೀನಿ. ನೋಡಿ, ಇವಾಗ ಇನ್ನೊಂದು ರೌಂಡು ಇನ್ನೊಂದು ಬಟ್ಲು ನೀರನ್ನು ಸೇರಿಸ್ಬಿಟ್ಟು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ಟ್ರೈನರಲ್ಲಿ ಹಿಂದಕ್ಕಿಡಿ ಸ್ಟ್ರೈನರ್ ಶೋಧಿಸ್ಕೊಳ್ಬೇಕು. ನೀವು ಒಂದು ವೈಟ್ ಕ್ಲಾತಲ್ಲಾದರೂ ಶೋಧಿಸ್ಕೊಳ್ಬೋದು. ಸ್ಪೂನ್ ಕೂಡ ನೋಡಿ ಈ ರೀತಿ ಚೆನ್ನಾಗಿ ವೈಟ್ ಕ್ಲಾತ್, ಕಾಟನ್ ಕ್ಲಾತಲ್ಲಿ ಕೂಡ ಇದನ್ನು ನೀಟಾಗಿ ಈ ಥರ ಶೋಧಿಸ್ಕೊಳ್ಬೇಕು. ನೋಡಿ, ಶೋಧಿಸ್ಕೊಂಡು ಅದು ಸ್ವಲ್ಪ ಗಟ್ಟಿ ಇರೋದನ್ನೆಲ್ಲ ಈ ಥರ ತಕ್ಕೊಂಡಿದ್ದೀನಿ. ಈಗ ಇದನ್ನು ಶೋಧಿಸಿರೋ ಅಂಥ ಕಾಯಿ ಹಾಲು ನೋಡಿ ಈ ರೀತಿ ಬಂದಿದೆ. ಈಗ ಇದಕ್ಕೆ ಒಂದು ನಿಮಿಷ ನೋಡಿ, ನಾನು ಫಸ್ಟು ತಗೊಂಡಿದ್ದಂಥ ಬಟ್ಲಿಗೆ ಒಂದು ಅರ್ಧ ಬಟ್ಲು ಕಾರ್ನ್ಫ್ಲೋರ್, ಇದು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕಾರ್ನ್ಫ್ಲೋರನ್ನು ಹಾಕೊಂಡಿದ್ದೀನಿ. ಈಗ ನಾವು ಮಿಶ್ರಣ ಮಾಡಿ ಇಟ್ಕೊಂಡಿರೋ ಅಂಥ ತೆಂಗಿನ ಹಾಲನ್ನು ಇದಕ್ಕೆ ಸೇರಿಸ್ಬಿಟ್ಟು 1 ಗಂಟೆ ಇಲ್ದಲೇ ಇರೋ ಥರ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ನೋಡಿ, ಅದು ಗಂಟಾಗುತ್ತೆ. ಬಿಡದಲ್ಲೇ ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, 1 ಗಂಟೆ ಇಲ್ದಂಗೆ ಕಾಯಿ ಹಾಲಲ್ಲಿ ಇದನ್ನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗೆ. ಈಗ ಇದನ್ನು ಈ ಪಕ್ಕಕ್ಕೆ ಇಟ್ಕೊಂಡು ಸ್ಟವ್ ಹಚ್ಚಿ ಒಂದು ಪಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ. ನೋಡಿ, ಒಂದು ಪಾನ್ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಬಿಸಿ ಆಗಿದೆ ಪಾನು. ಇದಕ್ಕೆ ನಾವು ಮಾಡಿದಂಥ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಈಗ ಇದು ಬಿಸಿ ಆಗ್ತಾ ಇದೆ. ಸ್ವಲ್ಪ ಒಂಚೂರು ಕುದಿ ಬರಲಿ. ಚೆನ್ನಾಗಿ ಕೈ ಆಡಿಸ್ತಿರ್ಬೇಕು. ಮೇಯ್ನು ಚೆನ್ನಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಈ ಥರ ಆಡಿಸ್ತಾ ಸ್ವಲ್ಪ ಕುದಿ ಬರಲಿ. ಬಬಲ್ಸ್ ಬರುತ್ತೆ, ಅದು ಸ್ವಲ್ಪ. ನೋಡಿ, ಈಗ ಇದು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಈಗ ಇದಕ್ಕೆ ನಾವು ಮಾಡ್ಕೊಂಡಿರೋ ಅಂಥ ಕಾರ್ನ್ಫ್ಲೋರ್ದು ಸೇರಿಸೋಣ. ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಥರ ತಿಕ್ ಆಗ್ತಾ ಬರುತ್ತೆ. ತಿಕ್ನೆಸ್ ಅಂದರೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಈಗ ಇದಕ್ಕೆ ನಾನು ಏನು ಮೆಜರ್ಮೆಂಟಲ್ಲಿ ತೆಂಗಿನಕಾಯಿಯನ್ನು ತಗೊಂಡಿದ್ದೆ ಅದೇ ಬಟ್ಲಲ್ಲಿ 1 ಬಟ್ಲು ಸಕ್ಕರೆನ ತಗೊಂಡಿದ್ದೀನಿ. ಈಗ ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಒಂದೇ ಸಮನೆ ಕೈ ಆಡಿಸ್ತಾನೆ ಇರಬೇಕು. ಹಿಂಗೆ ಕೈ ಆಡಿಸ್ತಾನೆ ಇರಬೇಕು. ಚೆನ್ನಾಗಿ ಅದು
ಹೊಂದ್ಕೊಳ್ಬೇಕು. ಸಕ್ಕರೆ ಎಲ್ಲ ಕಾಯಿ ಮಿಶ್ರಣ ಹಾಕಿರೋ ಅಂಥದ್ದು ತುಂಬಾ ಹೆಲ್ತಿ ಆಗಿರುತ್ತೆ. ಮತ್ತು ಈ ಸಮ್ಮರ್ಗೆ ಬೇಸಿಗೆಗೆ ನಿಜ ಒಂದ್ಸಲನಾದರೂ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ತುಂಬ ತಂಪು ಅಂತಲೇ ಹೇಳ್ಬೋದು. ನೋಡಿ ಈಗ ಆಲ್ಮೋಸ್ಟ್ ಆಗಿದೆ. ಇದು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ನೋಡಿ, ಈ ಥರ ಹಿಂಗೆ ಹಾಕಿದ್ರೆ ದಪ್ಪ ದಪ್ಪ ತಿಕ್ನೆಸ್ ಆಗಿ ಬೀಳಬೇಕು, ಆವಾಗಲೇ ಇದು ಆಗಿದೆ ಅಂತ ಗೊತ್ತಾಗೋದು. ನೋಡಿ ಈ ರೀತಿ ನೋಡಿ, ಈ ರೀತಿ ಇದನ್ನು ಮಾಡಿದ್ದು ಒಂದು 2 hours ಆದರೂ ಇಟ್ಬಿಟ್ಟು ಆಮೇಲೆ ತಿನ್ನಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಚೆನ್ನಾಗಿ ಈಗ ಬಿಡ್ತಾ ಇದೆ ಇದು ಪ್ಯಾನ್ನ. ಈಗ ಇದಕ್ಕೆ ನೋಡಿ ಒಂದು ಗ್ಲಾಸ್ದು ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ಇದಕ್ಕೆ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಕಡೆನೂ ಕೈಯಲ್ಲೇ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಏನು ತಿಳ್ಕೊಳ್ಬೇಡಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆನೂ ಕಂಟಕ್ಕೆಲ್ಲ ಸವರ್ಕೊಂಡು ನೋಡಿ, ನಾನು ತುಪ್ಪ ಸವರಿದಂಥ ಗ್ಲಾಸ್ ಬೌಲಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೂ ಕೂಡ ಸ್ಟೀಲಿಂದಕ್ಕೊಂದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೂ ಕೂಡ ತುಪ್ಪನ ಸವರಿದ್ದೀನಿ. ಇದನ್ನು ನಾನು ಒಂದು 2 hour ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಕಲರ್ಫುಲ್ಲಾಗಿ ಡೆಕೋರೇಷನ್ ಕೂಡ ರೆಡಿ ಆಯಿತು. ನೋಡಿ ಬರಲಿಲ್ಲ, ನೀನು ಹೇಳಿ. ನೋಡಿ ನಮ್ಮ ಮನೆಯವರಿಗೆ ಸರ್ಪ್ರೈಸ್ ಕೊಡಬೇಕು. ಇನ್ನೇನು ಕೆಲಸದಿಂದ ಬರ್ತಾರೆ ಇನ್ನೊಂದು 2 minutesಲ್ಲಿ ಆಲ್ಮೋಸ್ಟು. ಮುದ್ದೆ ಕೂಡ ಇಟ್ಟಿದ್ದೀನಿ, ಇನ್ನೇನು ಬರ್ತಾ ಇದ್ದೀನಮ್ಮ ಅಂತ ಫೋನ್ ಮಾಡಿದರು. ಅವ್ರಿಗೆ ಈಗ ಸರ್ಪ್ರೈಸ್ ಕೊಡೋಣ. ನೋಡಿ ಬಂತಾ ನೋಡಿ, ಈಗ ಅವಳು ವಿಡಿಯೋ ಕ್ಲಿಪ್ಪಿಂಗ್ ತಗೊಳ್ತಾಳೆ. ಅವ್ರ ಅಪ್ಪ ಬರ್ತಾ ಇದ್ದಾರೆ. ಆನ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಏನು ಮಾಡ್ತಾ ಇತ್ತು ಮಮ್ಮಿ? ಏನು ಮಾಡ್ತಾ ಇತ್ತಪ್ಪ ಗೊತ್ತಿಲ್ಲ. ಏನೋ ಮಾಡ್ತಾ ಇತ್ತು, ಅದೇನು ಅಂತ ನನಗೆ ಗೊತ್ತಿಲ್ಲ. ಹೌದಾ? ಏನ್ ಮಾಡಿದೀರಾ? ಓ ಏನ್ ಮಾಡಿದೀರಾ? ತಮ್ಮನಿ ತಕ್ಕದ ಹೊಟ್ಟೆ ಇಷ್ಟ ಐತೆ. ಹೊಟ್ಟೆ ಇಷ್ಟ ಐತೆ. ಏನಿದು? ಗೊತ್ತಿಲ್ಲ. ಇದೊಂಥರ ಸ್ಪೆಷಲ್. ಏನೋ ಇದು? ಏನದು? ಕುಂಬಳ ಅಲ್ಲ, ಕಾಯಿಗಿಣ್ಣು, ತೆಂಗಿನಕಾಯಿದು ಕಾಯಿ ಗಿಣ್ಣ. ನೀನು ಚಾಕ ಸ್ಪೂನ್ ಕೊಟ್ರಿ ಒಂದ? ಹೌದಾ? ಹ್ಯಾಪಿ ಬರ್ಡೇ ಡೇ. ಇದು ಸುಮ್ಮನೆ ಒಂದು ಪೀಸ್ ಕಟ್ ಮಾಡೋದಲ್ವಾ? ಫಸ್ಟ್ ಟೇಸ್ಟ್ ನೋಡ್ಬಾರ್ದ ಹೆಂಗೆ ಇದು ಹೆಂಗದೇನೋ? ಕಾಯಿಗಿಣ್ಣು ಕಾಯಿಗಿಣ್ಣ ತಿನ್ಬೇಕೇನೆ? ನೀನು ತಿಂಡಿ. ಈ ಬಿಸಿಲಿಗೆ ಏನು ಮಾಡಿಸಿದಂಥ ಸ್ವೀಟ್ ಇದು. ಇದಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಕ್ಕತ್ತಾಗಿ ಬಂದಿದೆ. ಜಲ್ಲಿ, ವೈಟ್ ಜಲ್ಲಿ, ತುಂಬಾ ತಂಪು. ಏನು ನಿಂತ್ರಲ್ಲಿ ಗೊತ್ತಾ ಮಾಡಿರೋದು? ಇದನ್ನ ಗೊತ್ತಾಯ್ತಾ? ನಿಂತ್ರಲ್ಲಿ ಕಾಯಿ, ಎಳೆ ತೆಂಗಿನಕಾಯಲ್ಲಿ ಮಾಡಿರೋದು. ಹೌದಾ? ಫ್ರೆಶ್ ಇವಾಗ ಕೀಳಿಸ್ಕೊಂಬಂದು ಸದ್ಯಕ್ಕೆ ಎಳೆ ತೆಂಗಿನಕಾಯಲ್ಲಿ ಮಾಡಿರೋದು. ಮತ್ತೆ ಪರವಾಗಿಲ್ಲ, ಚೆನ್ನಾಗಿ ಸುಮ್ಮನೆ ತಿಂತಾ ಇದೆಯಾ? ಹೊಟ್ಟೆ ಇಷ್ಟ ಆಯ್ತಲ್ಲ? ಚೆನ್ನಾಗಿಲ್ಲ ಅಂತನಾ? ಹೊಟ್ಟೆ ಇಷ್ಟ ಏನ್ ಬೇಕಾದ್ರೂ ತಿನ್ಬೋದು ಹೊಟ್ಟೆ ಇಷ್ಟಾಗ. ಹೊಟ್ಟೆ ತುಂದಾಗ ಮಾತ್ರ ಏನು ಚೆನ್ನಾಗಿರಲ್ಲ. ಅಯ್ಯೋ ರೆಡಿ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಸಕ್ಕತ್ತಾಗಿ ಬಂದಿದೆ ಕಾಯಿಗಿಣ್ಣು. ನೋಡಿ ನಮ್ಮ ಮನೆಯವರು ಚೆನ್ನಾಗಿ ಖಾಲಿ ಮಾಡ್ತಾ ಇದ್ದಾರೆ. ನೀವು ಕೂಡ ಒಂದ್ಸಲ ಈ ಉರಿ ಬಿಸಿಲಿಗೆ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನ ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.